ಅಂದು ಶ್ರೀರಂಗಪಟ್ಟಣವನ್ನು ಆಳುತ್ತಿದ್ದ ರಾಜ ತಿರುಮಲರಾಯ ಮತ್ತು ಅವರ ಪತ್ನಿ ರಾಣಿ ಅಲಮೇಲಮ್ಮ ಅವರು ಅಪಾರ ಆಭರಣ ಮತ್ತು ಸಿರಿ ಸಂಪತ್ತಿನ ಮಾಲೀಕರಾಗಿರ್ತಾರೆ. ನಮಸ್ಕಾರ ವೀಕ್ಷಕರೇ. ಒಬ್ಬ ರಾಣಿ ಕೋಪದಿಂದ ಹೇಳಿದ ಕೆಲವೇ ಮಾತುಗಳು 700 ವರ್ಷಗಳ ನಂತರವೂ ನಿಜವಾಗುತ್ತಿವೆ ಅಂದ್ರೆ ನೀವು ನಂಬ್ತೀರಾ? ಕರ್ನಾಟಕದಲ್ಲಿರುವ ಒಂದು ಪಟ್ಟಣ ಇಂದು ಕೂಡ ಮರಳಿನ ಕೆಳಗೆ ಹೂತು ಹೋಗಿದೆ. ಒಂದು ರಾಜವಂಶಕ್ಕೆ ಇಂದಿಗೂ ಉತ್ತರಾಧಿಕಾರದ ಸಮಸ್ಯೆ ಇದೆ ಮತ್ತು ಒಂದು ಹಳ್ಳಿ ಇಂದಿಗೂ ಜನರಿಲ್ಲದೆ ಖಾಲಿಯಾಗಿದೆ. ಇದೆಲ್ಲವೂ ಆ ರಾಣಿ ನೀಡಿದ ಶಾಪದ ಪರಿಣಾಮ ಅಂತ ಜನ ನಂಬ್ತಾರೆ. ಹಾಗಾದ್ರೆ ತಲಕಾಡಿನ ಶಾಪ ನಿಜವಾಗಿ ಕೆಲಸ ಮಾಡ್ತಿದ್ಯಾ ಅಥವಾ ಇದರ ಹಿಂದೆ ಬೇರೆ ಯಾವುದಾದರೂ ಸತ್ಯ ಇದೆಯಾ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ತಲಕಾಡು ಮೈಸೂರು ಜಿಲ್ಲೆಯ ಕಾವೇರಿ ನದಿ ಪಕ್ಕದಲ್ಲಿರುವ ಒಂದು ಐತಿಹಾಸಿಕ ಸ್ಥಳ. ಒಂದು ಕಾಲದಲ್ಲಿ ಇದು ಗಂಗಾರಾಜರ ರಾಜಧಾನಿಯಾಗಿತ್ತು. ದೊಡ್ಡ ದೊಡ್ಡ ದೇವಾಲಯಗಳು, ಸಮೃದ್ಧ ಸಂಸ್ಕೃತಿ, ವ್ಯಾಪಾರ ಎಲ್ಲದರ ಕೇಂದ್ರವಾಗಿತ್ತು. ಆದರೆ ಇಂದು ಈ ಪ್ರದೇಶದ ಬಹುತೇಕ ಭಾಗ ಮರಳಿನ ಕೆಳಗೆ ಹೂತು ಹೋಗಿದೆ. ಇಲ್ಲಿರುವ ಜನರಿಗೂ ಕೂಡ ವಾಸ ಮಾಡಲು ಯೋಗ್ಯವಲ್ಲದಂತೆ ಆಗಿದೆ. ಪ್ರತಿ ವರ್ಷ ಮರಳು ಇನ್ನಷ್ಟು ಹರಡುತ್ತಾ ಹೋಯ್ತಿದೆ ಮತ್ತು ಇದೇ ಕಾರಣಕ್ಕೆ ತಲಕಾಡು ಭಾರತದ ಅತ್ಯಂತ ರಹಸ್ಯಮಯ ಸ್ಥಳಗಳಲ್ಲಿ ಒಂದಾಗಿದೆ. ರಾಣಿ ಅಲಮೇಲಮ್ಮನ ಕತೆ. ಈ ಕತೆ ನಮ್ಮನ್ನು 17ನೇ ಶತಮಾನಕ್ಕೆ ಕರೆದೊಯ್ಯುತ್ತದೆ. ಅಂದು ಶ್ರೀರಂಗಪಟ್ಟಣವನ್ನು ಆಳುತ್ತಿದ್ದ ರಾಜ ತಿರುಮಲರಾಯ ಮತ್ತು ಅವರ ಪತ್ನಿ ರಾಣಿ ಅಲಮೇಲಮ್ಮ ಅವರು ಅಪಾರ ಆಭರಣ ಮತ್ತು ಸಿರಿ ಸಂಪತ್ತಿನ ಮಾಲೀಕರಾಗಿರ್ತಾರೆ. ಅದೇ ಸಮಯದಲ್ಲಿ ನಮ್ಮ ಮೈಸೂರಿನ ರಾಜ ಒಡೆಯರ್ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಬೇಕು ಅಂತ ಪ್ರಯತ್ನ ಪಡ್ತಿರ್ತಾರೆ. ಹೀಗಿರುವಾಗ ಒಂದು ದಿನ ರಾಜ ಒಡೆಯರ್ ಗಂಗಾ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತಾರೆ. ರಾಣಿ ಅಲಮೇಲಮ್ಮ ಕೋಪಗೊಳ್ತಾರೆ. ತಮ್ಮ ಆಭರಣಗಳು ಯಾರಿಗೆ ಸಿಗದಂತೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಅವರು ಎಲ್ಲಾ ಚಿನ್ನಾಭರಣಗಳ ಜೊತೆಗೆ ಕಾವೇರಿ ನದಿ ಕಡೆ ಓಡ್ತಾರೆ. ಇನ್ನು ತನಗೆ ಬದುಕೋಕೆ ಚಾನ್ಸೇ ಸಿಗಲ್ಲ ಅಂತ ಗೊತ್ತಾದ ತಕ್ಷಣ ರಾಣಿ ಚಿನ್ನಾಭರಣಗಳ ಜೊತೆಗೆ ನದಿಗೆ ಹಾರ್ತಾರೆ. ರಾಣಿ ನದಿಗೆ ಹಾರೋ ಮುಂಚೆ 3 ಶಾಪಗಳನ್ನ ನೀಡಿದ್ದಳು ಅಂತ ಹೇಳಲಾಗ್ತದೆ. 1 ತಲಕಾಡು ಮರಳಾಗಲಿ, 2 ಮಳಂಗಿ ಸುಳಿಯಾಗಲಿ, 3 ಮೈಸೂರು ರಾಜರಿಗೆ ಮಕ್ಕಳಾಗದಿರಲಿ. ಈ ಮಾತುಗಳನ್ನ ಹೇಳಿ ರಾಣಿ ಕಾವೇರಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ತಾಳೆ ಅನ್ನೋ ಕತೆ ಕೂಡ ಚಾಲ್ತಿಯಲ್ಲಿದೆ. ವೀಕ್ಷಕರೇ, ಇದಾದ ನಂತರ ನಡೆದ ಕೆಲವೊಂದು ಘಟನೆಗಳು ಸ್ಥಳೀಯ ಜನರನ್ನು ಬೆಚ್ಚಿ ಬೀಳಿಸಿವೆ. ಮೊದಲನೆಯದು, ತಲಕಾಡು ಪ್ರದೇಶ ನಿಧಾನವಾಗಿ ಮರಳಿನಿಂದ ಮುಚ್ಚಿಕೊಳ್ಳಲು ಆರಂಭವಾಯಿತು. ಇಂದು ಅನೇಕ ದೇವಾಲಯಗಳು ಮರಳಿನ ಕೆಳಗೆ ಹೂತು ಹೋಗಿವೆ. ಎರಡನೆಯದು, ಮಳಂಗಿ ಅನ್ನೋ ಪ್ರದೇಶದಲ್ಲಿ ಕಾವೇರಿ ನದಿ ವಿಚಿತ್ರ ಸುಳಿಗಳನ್ನು ಸೃಷ್ಟಿ ಮಾಡ್ತದೆ. ಇಂದಿಗೂ ಅಲ್ಲಿ ಅನೇಕ ಘಟನೆಗಳು ನಡೆದಿವೆ ಅಂತ ಸ್ಥಳೀಯ ಜನ ಹೇಳ್ತಾರೆ. ಮೂರನೆಯದು, ಒಡೆಯರ್ ರಾಜವಂಶದಲ್ಲಿ ಹಲವಾರು ತಲೆಮಾರುಗಳವರೆಗೆ ಉತ್ತರಾಧಿಕಾರದ ಸಮಸ್ಯೆ ಕಂಡುಬಂದಿದೆ. ಅನೇಕ ಬಾರಿ ದತ್ತು ಮಕ್ಕಳ ಮೂಲಕ ರಾಜವಂಶ ಮುಂದುವರೆದಿದೆ. ಈಗಿನ ರಾಜ ಯದುವೀರ್ ಕೂಡ ದತ್ತುಪುತ್ರನೇ. ಇದರಿಂದ ಶಾಪದ ಕತೆ ಇನ್ನಷ್ಟು ಪ್ರಸಿದ್ಧಿಯಾಯಿತು. ಹಾಗಾದ್ರೆ ವಿಜ್ಞಾನ ಏನು ಹೇಳುತ್ತೆ ಈ ಬಗ್ಗೆ? ಇವೆಲ್ಲವೂ ನಿಜವಾಗಿಯೂ ಶಾಪದ ಪರಿಣಾಮವ? ಆದ್ರೆ ವಿಜ್ಞಾನಿಗಳು ಬೇರೆ ಬೇರೆ ವಿವರಣೆಗಳನ್ನು ಕೊಡ್ತಾರೆ. ಕಾವೇರಿ ನದಿಯ ಹರಿವಿನ ದಿಕ್ಕು ಬದಲಾದ ಕಾರಣ ತಲಕಾಡಿನಲ್ಲಿ ಮರಳು ಸಂಗ್ರಹವಾಗಿರಬಹುದು ಅಂತಾರೆ. ಇದು ಪ್ರಕೃತಿಯ ಭೌಗೋಳಿಕ ಪ್ರಕ್ರಿಯೆಯಾಗಿರಬಹುದು. ಮಳಂಗಿಯ ಸುಳಿಗಳಿಗೆ ಕೂಡ ನದಿಯ ಆಳ ಮತ್ತು ಹರಿವಿನ ರಚನೆಯೇ ಕಾರಣವಾಗಿರುತ್ತದೆ ಮತ್ತು ರಾಜವಂಶರ ಉತ್ತರಾಧಿಕಾರ ಸಮಸ್ಯೆ ಕೇವಲ ಕಾಕತಾಳೀಯವಾಗಿರಬಹುದು ಅಂತ ಹೇಳ್ತದೆ. ಹಾಗಾದ್ರೆ ತಲಕಾಡಿನ ಶಾಪ ನಿಜವೇ ಅಥವಾ ಕೇವಲ ಕಾಕತಾಳೀಯ ಘಟನೆಗಳ ಸರಪಳಿಯೇ? ಇದಕ್ಕೆ ಉತ್ತರ ಇಂದಿಗೂ ಯಾರ ಬಳಿಯೂ ಇಲ್ಲ. ಆದ್ರೆ ಒಂದು ವಿಷಯ ಮಾತ್ರ ಖಚಿತ. ಆದ್ರೆ 700 ವರ್ಷಗಳ ನಂತರವೂ ಕರ್ನಾಟಕದ ಅತ್ಯಂತ ದೊಡ್ಡ ರಹಸ್ಯಗಳಲ್ಲಿ ಒಂದಾಗಿ ತಲಕಾಡಿನ ಶಾಪ ಉಳಿದಿದೆ. ಈ ಸ್ಟೋರಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.